ಐ ಎಮ್ ಫಾರ್ ಕೆರಿಯರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತೊಂದು ದಿನ ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನವರ ಆಫೀಸರ್ಸ್ ಗ್ರೇಡ್ ಬಿ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಇದರ ಬಗ್ಗೆ ಕೆಲವೇ ನಿಮಿಷಗಳಲ್ಲಿ ನಾವು ಸಾಕಷ್ಟು ಮಾಹಿತಿಯನ್ನು ಪಡೀತಾ ಹೋಗೋಣ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನವರು ಆಫೀಸರ್ಸ್ ಗ್ರೇಡ್ ಬಿ ಹುದ್ದೆಗಳು 60 ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಸಂಬಳ ನೋಡಬೇಕು ನೀವು, 1,54,000ಕ್ಕೂ ಹೆಚ್ಚು ಸಂಬಳ ಪ್ರತಿ ತಿಂಗಳು ಸಿಗುತ್ತೆ. ಜೊತೆಗೆ 15% HR ಕೊಡ್ತೀವಿ ಅಂತ ಅವರು ತಿಳಿಸ್ತಿದ್ದಾರೆ. ಅರ್ಜಿ ಹಾಕೋದಿಕ್ಕೆ ಎಲಿಜಿಬಲ್ ಇರೋ ನೀವೆಲ್ಲ ಅರ್ಜಿ ಹಾಕೋದಿಕ್ಕೆ ಲಾಸ್ಟ್ ಡೇಟು May 20th ಅಂತ ಹೇಳ್ತಿದ್ದಾರೆ. May 20th ಲಾಸ್ಟ್ ಡೇಟ್ ಆದಮೇಲೆ ಒಂದು ತಿಂಗಳ ಒಳಗಡೆ ನಿಮಗೆ ಆನ್ಲೈನ್ನಲ್ಲೇ ಫೇಸ್ 1 ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. June 13 ಮತ್ತು 14. ಇದಾದ ಒಂದು ತಿಂಗಳಲ್ಲೇ ನಿಮಗೆ July 25, 26 ಆನ್ಲೈನ್ನಲ್ಲೇ ಫೇಸ್ 2 ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅರ್ಜಿ ಹಾಕಬೇಕಾದಂಥ ನಿಮಗೆ ವಯಸ್ಸು ಎಷ್ಟಿರಬೇಕು ಅಂದರೆ ಕನಿಷ್ಠ 21 ಇರಬೇಕು, ಮ್ಯಾಕ್ಸಿಮಮ್ 30 ಒಳಗೆ ನೀವು ಇರಬೇಕಾಗತ್ತೆ. ಆದರೆ ಸರ್ಕಾರದ ನಿಯಮದಂತೆ ಯಾರಾದರೂ ಅಪ್ಪರ್ ಏಜ್ನ ರಿಲ್ಯಾಕ್ಸೇಷನ್ ಕೇಳ್ತಿದ್ದೀರಾ ಅಂದರೆ ಸರ್ಕಾರದ ನಿಯಮದಂತೆ ನಿಮಗೆ ಅವಕಾಶಗಳನ್ನು ಮಾಡಿಕೊಡ್ತೀವಿ ಅಂತ ಕೂಡ ಅವರು ತಿಳಿಸ್ತಿದ್ದಾರೆ. ಎಜುಕೇಷನ್ನ ನೋಡಿ, ಅವರು ಯಾವುದೇ ರೀತಿ ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇಲ್ಲ, ಫ್ರೆಶ್ ಗ್ರಾಜ್ಯುಯೇಟ್ಸ್ ಅಂತ ಕೇಳ್ತಾ ಇದ್ದಾರೆ. ಹಾಗೂ ಪೋಸ್ಟ್ ಗ್ರಾಜ್ಯುಯೇಟ್ಸ್ಗಳನ್ನು ಅವರು ಕೇಳ್ತಾ ಇದ್ದಾರೆ. ಅಂದರೆ ಗ್ರಾಜ್ಯುಯೇಟ್ಸ್ ಆ್ಯಂಡ್ ಪೋಸ್ಟ್ ಗ್ರಾಜ್ಯುಯೇಟ್ಸ್ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದಿಸ್. ಯಾವುದೇ ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ಲ ಇಲ್ಲಿ. ಸಂಬಳ ನಾನು ಆಗಲೇ ಹೇಳಿದೆ, 1,54,000 ಪ್ರತಿ ತಿಂಗಳು ಇರುತ್ತೆ ಅಂತ ಹೇಳಿ. ಅದರ ಜೊತೆಗೆ ಬೆನಿಫಿಟ್ಸ್ಗಳು ನೋಡಿದ್ರೆ ನಿಮಗೆ ಸ್ಪೆಷಲ್ ಅಲೋಯೆನ್ಸಸ್ ಇದೆ, ಗ್ರೇಡ್ ಅಲೋಯೆನ್ಸಸ್ ಇದೆ, ಡಿಯರ್ನೆಸ್ ಅಲೋಯೆನ್ಸಸ್ಸು, ಲೋಕಲ್ ಕಾಂಪನ್ಸೇಟ್ರಿ ಅಲೋಯೆನ್ಸ್ ಇದೆ, ಸ್ಪೆಷಲ್ ಅದರಲ್ಲಿ ಲರ್ನಿಂಗ್ ಅಲೋಯೆನ್ಸ್ ಇದೆ, HRA ಇದೆ. ಹೀಗೆ 16 ಅಲೋಯೆನ್ಸಸ್ಗಳು ಕೂಡ ಇದಕ್ಕೆ ಸೇರಿಕೊಳ್ಳುತ್ತೆ ಅನ್ನೋದನ್ನು ನೀವು ಗಮನಿಸಬೇಕು. ಪರೀಕ್ಷೆ ಎಲ್ಲಿ ಮಾಡ್ತಾರೆ ಅಂತಂದರೆ ಇವ್ರ ಎಕ್ಸಾಮಿನೇಷನ್ ಸೆಂಟರು ಇಡೀ ಭಾರತದಲ್ಲಿ ಮಾಡ್ತಾ ಇದ್ದಾರೆ. ಕರ್ನಾಟಕದ ಮಟ್ಟಿಗೆ ಬಂದಾಗ ಬೆಂಗಳೂರು, ಮೈಸೂರು, ದಕ್ಷಿಣ ಕರ್ನಾಟಕಕ್ಕೆ ಕರಾವಳಿನಲ್ಲಿ ಮಂಗಳೂರು, ಉಡುಪಿ ಇದೆ. ಇನ್ನು ಉತ್ತರ ಕರ್ನಾಟಕಕ್ಕೆ ಬಂದರೆ ಅಲ್ಲಿ ಹುಬ್ಬಳ್ಳಿ, ಕಿತ್ತೂರು ಕರ್ನಾಟಕ ಅಂತಲೂ ಕರೀತಾರೆ, ಹುಬ್ಬಳ್ಳಿ, ಧಾರವಾಡ ಅಂತಿದೆ. ಮಲೆನಾಡು ಕರ್ನಾಟಕದಲ್ಲಿ ಶಿವಮೊಗ್ಗ ಇದೆ, ದಾವಣಗೆರೆ ಇದೆ. ಹಾಗೂ ಕಲ್ಯಾಣ ಕರ್ನಾಟಕಕ್ಕೆ ಬಂದರೆ ಕಲಬುರಗಿನಲ್ಲಿ ಅವರು ಎಕ್ಸಾಮಿನೇಷನ್ ಸೆಂಟರ್ಸ್ಗಳನ್ನು ಹಮ್ಮಿಕೊಂಡಿದ್ದಾರೆ. ನಿಮಗೆ ವೆಬ್ಸೈಟ್ ಲಿಂಕ್, ಅಡ್ವರ್ಟೈಸ್ಮೆಂಟ್ ಲಿಂಕ್ ಬಹಳ ಅಗತ್ಯ ಇರುತ್ತೆ. ನಾನು ಇದೆಲ್ಲವನ್ನು ಈ ವಿಡಿಯೋ ಕೆಳಗಡೆ ಇರುವ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ವೆಬ್ಸೈಟ್ ಲಿಂಕ್ ಇರುತ್ತಲ್ಲಿ, ಅಡ್ವರ್ಟೈಸ್ಮೆಂಟ್ ಲಿಂಕ್ ಹಾಗೂ ಆನ್ಲೈನಲ್ಲಿ ಅಪ್ಲೈ ಮಾಡೋ ಲಿಂಕ್ ಕೂಡ ಕೊಟ್ಟಿದ್ದೇನೆ. ನನ್ನ ಕಳಕಳಿ ಏನು ಅಂದರೆ, ನೀವು ಅಡ್ವರ್ಟೈಸ್ಮೆಂಟ್ನ ಕನಿಷ್ಠ 2 ಬಾರಿ ಆದರೂ ಓದಿ. ಅದರಲ್ಲಿ ನಿಮಗೆ ಸೆಲೆಕ್ಷನ್ ಪ್ರೊಸೀಜರ್ಸ್ಗಳು, ರಿಸರ್ವೇಷನ್ಸ್ಗಳು, ಅದ್ರ ಬಗ್ಗೆ ರೂಲ್ಸ್ಗಳೇನೇನಿದೆ, ಅಪ್ಲಿಕೇಶನ್ನು ಅಪ್ಲೋಡ್ ಮಾಡೋದು ಹೆಂಗೆ, ಪ್ರೊಸೀಜರ್ಸು, ಪೇ ಸ್ಕೇಲು, ಈ ಫೀಸ್ ಏನಾದರೂ ಇದೆಯಾ, ಎಲ್ಲದರ ಬಗ್ಗೆ ಮಾಹಿತಿ ಸಿಗುತ್ತೆ. 2 ಬಾರಿ ಓದಿದ ನಂತರ ನೀವು ಗ್ರ್ಯಾಜುಯೇಟ್ಸ್, ಪೋಸ್ಟ್ ಗ್ರ್ಯಾಜುಯೇಟ್ಸ್ ನೀವು ಎಲಿಜಿಬಲ್ ಇದ್ದೀರಾ ಅನ್ನೋದಾದರೆ ಖಂಡಿತವಾಗಿ ಕೂಡಲೇ ಅಪ್ಲೈ ಮಾಡಿ, ಪರೀಕ್ಷೆ ತಗೊಳ್ಳಿ. ಈ ಜಾಬ್ ನಿಮ್ಮದಾಗಲಿ ಅಂತ ನಾನು ಆಶಿಸ್ತೇನೆ. ಈ ಮಾಹಿತಿಯನ್ನು ನಿಮಗೆ ತಂದು ಕೊಡ್ತಾ ಇರೋದು ಐ ಎಮ್ ಫಾರ್ ಕೆರಿಯರ್ ಚಾನಲ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಈ ಒಂದು ವಿಡಿಯೋಗೆ ಲೈಕ್ ಬಟನ್ ಕೊಡೋದಲ್ಲದೆ ಎಲ್ಲರೊಂದಿಗೆ ಹಂಚಿಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ.